ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವಾಲ್. ಆತ್ಮೀಯರೇ, ಪ್ರಿಯಾಂಕಾ ಖರ್ಗೆ ಒಂದು ದಿಟ್ಟ ಸಾಹಸ ಮಾಡಿಬಿಟ್ರು. ಇಲ್ಲಿವರೆಗೆ ಯಾರು ಕೇಳಲಾರದಂಥದ್ದು. ಇಲ್ಲಿವರೆಗೆ ಬ್ಯಾನ್ ಮಾಡಿದ್ದಾರೆ RSS, ಇಂದಿರಾ ಗಾಂಧಿ ಆಗಿರ್ಬೋದು, ಹಿಂದೆ ನೆಹರು ಆಗಿರ್ಬೋದು, ಪಟೇಲ್ ಆಗಿರ್ಬೋದು. ಅವರು ಯಾರೂ ಒಂದು ಸಾಹಸ ಮಾಡಲೇ ಇಲ್ಲ. ನೋಂದಣಿ ಯಾಕಿಲ್ಲ ಅಂತವ್ರು ಕೇಳಲೇ ಇಲ್ಲ. ಬ್ಯಾನ್ ಮಾಡಿದರು, ಅದರ ಆ್ಯಕ್ಟಿವಿಟೀಸ್ ಮೇಲೆ ಏನೇನು ಮಾಡಿದರು. ಅದರಿಂದ RSSಗೆ ಬೆನಿಫಿಟ್ ಆಯ್ತು ವಿನ ಲಾಸ್ ಆಗಲಿಲ್ಲ, ಬೆಳೀತಾ ಹೋಗಿ. ಆದರೆ ಈ ಸಲ ಹಾಗಿಲ್ಲ. ಶಕ್ತಿ ಎಷ್ಟು ಬರೀ ಸಾಲ್ತದೆ ಪ್ರಿಯಾಂಕರ್ಗೆ ಅವ್ರದ್ದು, ಅವರಿಂದ ರಾಹುಲ್ ಗಾಂಧಿ ಇದ್ದಾರೆ, ಅದೆಲ್ಲ ಕರೆ, ಸುಳ್ಳೇನಲ್ಲ. ಆದ್ರೆ ಎಷ್ಟು ಮಟ್ಟಿಗೆ ಇವತ್ತು ಇಫೆಕ್ಟ್ ಆಗ್ತದೆ ಅದು ಬೇರೆ ವಿಷಯ. ಆದರೂ ಒಂದು ದಿಟ್ಟ ನಿಲುವು, ಹುಡುಗಾಟಿಗೆ ನಿಲ್ಲುವಲ್ಲ. ಹೋಗಿ ನೇರವಾಗಿ ಇವತ್ತು ನಿಮ್ಮ ನೋಂದಣಿಗೆ ಎಲ್ಲಿ ಮಾಡಿಸಿದ್ರಿ, ಮೂಲಕ್ಕೆ ಹಾಕಿದ್ದಾರೆ. ಅದನ್ನು ನೋಂದಣಿ ಇಲ್ಲದಕ್ಕೆ ಆಗಬೇಕಾಗಿತ್ತು. ಖರೆ ಇಲ್ಲಿವರೆಗೆ ಆಗಿಲ್ಲ, ಹೀಗೆ ಯಾಕಂತ ಅವ್ರು ಕೇಳ್ತಾ ಇದ್ದಾರೆ. ಅದಕ್ಕೆ ಉತ್ತರ ಕೊಡಲಿಕ್ಕೆ ಆಗ್ತಾಯಿಲ್ಲ. ಏನೇನೋ ಗೋಲ್ ಮೋಲ್ ಮಾಡ್ತಾರೆ, ಸುತ್ತಾಗಿಸ್ತಾರೆ, ಅಲ್ಲಿ ಸುತ್ತಾಗಿಸಿ ಉತ್ತರ ಕೊಡ್ತಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಎಂಥ ನಮ್ಮ ಬ್ಯಾನ್ ಮಾಡಿದವ್ರು ಉಳಿದಿಲ್ಲ, ಅವ್ರು ಹೋದ್ರೆ ನಾವು ಉಳಿದೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಅವ್ರದ್ದು ಸತ್ಯನದ ಸುಳ್ಳಂತಲ್ಲ. 100 ವರ್ಷಗಳಿಂದ ನೋಂದಣಿ ಇಲ್ಲದ ಒಂದು ಸಾಮಾಜಿಕ ಕೆಲಸ ಮಾಡುವಂಥ ಜವಾಬ್ದಾರಿ ತಗೊಂಡ ಆ ಕೆಲಸ ನಾವು ಮಾಡ್ತಾ ಇದ್ದೀವಿ ಅಂತ ತೋರಿಸ್ಕೊಳ್ತಾ ಹೊರಟಂತ ಈ ಸಂಸ್ಥೆ ಇವತ್ತು 88,000 ಶಾಖೆಗಳನ್ನು ಹೊಂದಿದೆ ಇಂಡಿಯಾದಲ್ಲೇ. ಆದರೆ ಅವಕ್ಕೆ ಶಾಖೆ ಹೊಂದಿದ್ರು ಸಹಿತ ಅವ್ರದ್ದು ಯಾವ್ದ್ರದ್ದು ಅಕೌಂಟಬಿಲಿಟಿ ಇಲ್ಲ. ಯಾಕೆ ನೋಂದಣಿ ಇಲ್ಲ ಅಂದಾಗ ಉಳಿದ ಪ್ರಶ್ನೆ ಇಲ್ಲಲ್ಲೇ. ಜನ ಕುಡಿಸ್ತಾರೆ, ಹಾಕ್ತಾರೆ, ಮಾಡ್ತಾರೆ. ಇಷ್ಟ ತೇಲಿ ಹೇಳುವಂಥ ಮಾತುಗಳು. ಇಂಥ ಒಂದು ತೇಲಿ ಹೇಳುವ ಮಾತಿಗೆ ಇವತ್ತು ಕಡಿವಾಣ ಹಾಕಿದ್ದಾರೆ ಪ್ರಿಯಾಂಕಾ ಖರ್ಗೆ ಅವರು. ಖರ್ಗೆ ಅವರು ಈ ನಿರ್ಧಾರ ತಗೊಳ್ಳೋದು ಕಾರಣ ಏನೂ ಇರಲಿ, ಅವರಲ್ಲಿ ಮಾತ್ರ ಒಂದು ದಿಟ್ಟತನ ಅದ. ಮತ್ತು ಯಾವುದೇ ಒಂದು ಸಾಹಸ ಮಾಡಲಾರ್ದ ಒಬ್ಬ ವ್ಯಕ್ತಿ ನಾಯಕನಾಗಿ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಅನುಕೂಲಗಳಿದ್ದಾವೆ ಇವತ್ತು ಖರ್ಗೆ ಅವ್ರಿಗೆ. ಒಂದು ದೊಡ್ಡ ಪಾರ್ಟಿ ಅದ, ಜೊತೆಗೆ ಬೆಳೆದಂಥ ತಂದೆ ಆಶ್ರಯ ಅದ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ರಾಜ್ಯದ CM ಆಗದೆ ಹೋಗಿರ್ಬೋದು. ಆದ್ರೆ ಒಬ್ಬ ಅತ್ಯಂತ ಸೀನಿಯರ್ ರಾಜಕಾರಣಿಯಾಗಿ ಬೆಳೆದಿದ್ದಂಥವ್ರು ಇವತ್ತು ರಾಷ್ಟ್ರ ಮಟ್ಟದ AICC ಅಧ್ಯಕ್ಷರಾಗಿದ್ದಾರೆ ಇವತ್ತು. ಜೊತೆಗೆ ಅತ್ಯಂತ ಆತ್ಮೀಯರು ನಮ್ಮ ರಾಹುಲ್ ಗಾಂಧಿ ಕುಟುಂಬಕ್ಕೆ, ಅಂದ್ರೆ ನೆಹರು ಕುಟುಂಬಕ್ಕೆ ನಿಷ್ಠೆಯನ್ನು ಹೊಂದಿದಂಥವ್ರು ಇದ್ದಾರೆ. ಹೀಗಾಗಿ ಇವತ್ತು ಒಂದು ಯೋಜನಾಬದ್ಧವಾಗಿ, ಯಾಕಂದರೆ ಇನ್ನೂ ವಯಸ್ಸದ ಅವ್ರಿಗೆ, ಇನ್ನೂ ಈ ಸದ್ದು CM ಆಗಲೇಬೇಕು ಅನ್ನುವಂಥದ್ದಿಲ್ಲ. ಆದ್ರೆ CM ಆಗೋದು ಬೇಕಾದಂಥ ಒಂದು ಅರ್ಹತೆಯನ್ನು ಪಡೆಯುವಂಥ ಕೆಲಸಗಳನ್ನ ಅವ್ರು ಮಾಡ್ತಾಯಿದ್ದಾರೆ. ದಲಿತ ಸೇಮನ್ ಮಾಡಿರಿ ಅಂತ ಬಹಳ ದಿನಗಳ ಕೂಗದ. B ರಾಸಾಯನವರಿದ್ದಾಗ ನಿಜವಾಗಿಯೂ ಇಲ್ಲಿವರೆಗೆ ಆಗಿ ಹೋದಂಥ ರಾಜಕಾರಣಿಗಳಲ್ಲಿ B ರಾಸಾಯನವರು ಈ ರಾಜ್ಯದ CM ಆಗಿ ಹೋಗಬೇಕಾಗಿತ್ತು. ಆದರೂ ಇವತ್ತು ನಿಮಗೆ ಗೊತ್ತದ, ನಮಗೆ ಗೊತ್ತದ, ಜಾತಿ ರಾಜಕಾರಣ ಏನೇನು ಆಗ್ತದೆ ಅಂತೇಳಿ ಇಲ್ಲಿ ಮೆರಿಟ್ಗಿಂತ ಹೆಚ್ಚು ಜಾತಿ ಮೇಲೆ ನಡೆಯುವಂಥದ್ದನ್ನು ನಾವು ಬೆಳೆಸ್ಕೊಂಡ್ಬಂದುಬಿಟ್ಟಿದ್ದೀವಿ. ಜಾತಿ, ಧರ್ಮ, ಮೇಲು ಕೀಳು ಇವುಗಳ ಮೇಲೆ ನಾವು ನಮ್ಮ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಹೀಗಾಗಿ B ರಾಜವ್ರಿಗಾಗಲಿಲ್ಲ. ಇತ್ತೀಚೆಗೆ ನಮ್ಮ ಪರಮೇಶ್ವರ್ ಅವರು ಆಗಬೇಕಾಗಿತ್ತು. ಕೊರಟಗೆರೆಯಲ್ಲಿ ಸೋಲದ ಹೋಗಿದ್ರೆ ಅವರು CM ಆಗ್ತಿದ್ರು ಏನೋ. ಈಗ ಅದು ಮುಗಿದು ಹೊರೆಗಳಲ್ಲ. ಈಗ ಆಗೋದು ಅಷ್ಟೇ ಕಷ್ಟದ ಅಂತ ಅನ್ನಿಸ್ಬೇಕಾಗ್ತದೆ ಪರಮೇಶ್ವರ್ ಅವ್ರಿಗೆ. ಯಾಕಂದ್ರೆ ಅವ್ರದ್ದೇ ಅಂತ ಒಂದು ಪಡೆ ಇಲ್ಲಲ್ಲೇ ಒಂದು 30-40 ಒಂದು 20-30 ಶಾಸಕರು ಎಷ್ಟು ಮಟ್ಟಿಗೆ ಇದ್ದಾರೆ ಗೊತ್ತಿಲ್ಲ. ಮತ್ತು ಅವ್ರ ಹಿಂದೆ ಬಂದು ನಿಲ್ತಾರೆ ಅಂತ ಗ್ಯಾರಂಟಿನೂ ಇಲ್ಲ. ಅದು ಹೌದು, ದಲಿತ CM ಆಗಬೇಕು, ಬೇಡಿಕೆ ಅದ. ಅದ್ರ ಜೊತೆ ಇವು ಬೇಕಾಗ್ತವೆ. ಇವತ್ತು ನೋಡ್ರಿ, DKC ಅವರು CM ಆಗೋದಕ್ಕೆ ಕಾರಣ ಏನು? ಅವರು ಮೂಲದ ಅವ್ರು ದೊಡ್ಡ ಆಸರೆ ಸಿಕ್ಕಿದ್ದು. ಸಣ್ಣ ವಯಸ್ಸಿನಲ್ಲಿ ಮಂತ್ರಿ ಆದ ಕಾರಣಕರ್ತರು SM ಕೃಷ್ಣ ಅವರು. SM ಕೃಷ್ಣ ಅವ್ರ ಗರಡಿಯಲ್ಲಿ ಬೆಳೆದಂಥ DK ಶಿವಕುಮಾರ್ ಅವ್ರ ಮಗಳ ಹಂಗೆ ಬೆಳೆದು ಬಂದಂಥವ್ರು. ಅಲ್ಲಿ ಸಂಬಂಧಗಳು ಇದ್ದಾವೆ. ಸಣ್ಣ ವಯಸ್ಸಲ್ಲಿ ಅಲ್ಲಿ ಮಿನಿಸ್ಟರ್ ಆದರು. ಸೋಲು ಗೆಲುವು ಬೇರೆ ವಿಷಯ. ಆದರೆ ನಿಷ್ಠಾವಂತರಾಗಿ ಕಾಂಗ್ರೆಸ್ನಲ್ಲಿ ಉಳಿದು SM ಕೃಷ್ಣ ಅವ್ರು BJPಗೆ ಹೋದ ಸಹಿತ BJPಗೆ ಹೋಗಲಿಲ್ಲ. ಅವರು ಎಷ್ಟೋ ಮನಸ್ಸಿನ ಒಳಗೆ ಭಾವನೆಗಳಿದ್ದರು ಸಹಿತ ಹಿಂದುತ್ವದ ಬದಲಾಗಿ ಅವುಗಳೆಲ್ಲ ಒತ್ತೆ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಬಂದರು. ಇಲ್ಲಿವರೆಗೆ ಕಾಂಗ್ರೆಸ್ಸಿನ ಅಳಿವು ಉಳಿವಿನ ಜೊತೆ ತಮ್ಮನ್ನು ತಾವು ಗುರುತಿಸ್ಕೊಂಡು ಬಂದರು. ಹೀಗಾಗಿ ಇವತ್ತು ಹೈಕಮಾಂಡಿಗೆ ಅವ್ರ ಮೇಲೆ ಎಲ್ಲದೂ ವಿಶ್ವಾಸ. ಅವ್ರು ಮೋಸ ಮಾಡೋದಿಲ್ಲ.
ಏನು ಮಾಡಿದ್ರು ಕಾಂಗ್ರೆಸ್ ಸಲುವಾಗಿ ಮಾಡ್ತಾನೆ, ತನ್ನ ವೈಯಕ್ತಿಕವಾಗಿ ಮಾಡೋದಿಲ್ಲ ಅನ್ನೋದು ಅವ್ರು ತಿಳಿದ್ರು. ವೈಯಕ್ತಿಕ ಅವ್ರು ಬೇಕು ಮತ್ತು ದುಡ್ಡು ಮಾಡಲ್ಲ ಯಾವುದೂ ಇಲ್ಲ, ಎಲ್ಲರೂ ದುಡ್ಡು ಬಾಯಿ ಕೈ ಚಾಚಾವರಣ. ಹೀಗಾಗಿ ಡಿ ಕೆ ಶಿ ಅವರು ಒಂದು ರೀತಿಯಿಂದ ಬೆಳೆದು ಬಂದಿದ್ದಾರೆ, ಅದು ಅವ್ರಿಗೆ ಇವತ್ತು ಬೆನಿಫಿಟ್ ಸಿಗ್ತದೆ. ಅದೇ ರೀತಿ ಖರ್ಗೆ ಅವರು ಅವರಪ್ಪರು ಸೇಮ್ ಆಗಬೇಕಾಗಿತ್ತು. ಈ ಎಲ್ಲ ಪರಮೇಶ್ವರ್ ಅವ್ರಿಗಿಂತ ಮೊದಲಿಗೆ ಆಗಬೇಕಾಗಿತ್ತು. ಆದರೆ ಧರ್ಮಸಿಂಗ್ ಅವ್ರು ಬಂದ ಅವರು ಒಂದು ಆವತ್ತಿನ ಪರಿಸ್ಥಿತಿ ಲಾಭ ಮಾಡಿಕೊಂಡು ಧರ್ಮಸಿಂಗ್ ಅವರು ಆಗೋಗ್ಬಿಟ್ರು. ಧರ್ಮಸಿಂಗ್ ಅವರು ಆಗೋ ಸಂದರ್ಭದಲ್ಲಿ ಇವರು ಸೇಮ್ ಆಗೋ ಸಾಧ್ಯತೆಗಳೆಲ್ಲ ಇದ್ದವು, ಆದರೆ ಆಗಲಿಲ್ಲ. ಅಲ್ಲಿ ಬಂದಿದ್ದ ಜಾತಿ ಐತೆ. ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಅವ್ರು ಬೆಳೆದಕ್ಕಿಂತ ಕಾಂಗ್ರೆಸ್ ಅವರನ್ನು ಬೆಳೆಸದ, ಒಬ್ಬ ದಲಿತ ನಾಯಕರನ್ನಾಗಿ ರಾಷ್ಟ್ರ ಮಟ್ಟದಲ್ಲಿ ಎತ್ತಿ ನಿಲ್ಲಿಸದ. ಹೀಗಾಗಿ ಇವತ್ತು ರಾಷ್ಟ್ರದ ಕೆಲವು ನಾಯಕರಲ್ಲಿ ಅವರೊಬ್ಬರು ಎದ್ದು ಕಾಣ್ತಾ ಇದ್ದಾರೆ. ಜೊತೆಗೆ ಅವ್ರ ನಿಷ್ಠೆ. ಆದರೆ ವಯಸ್ಸು ಅವ್ರ ಜೊತೆ ಇರಲಿಲ್ಲ. ಅಷ್ಟರೊಳಗೆ ಕಾಂಗ್ರೆಸ್ನಲ್ಲಿ ಏನೇನು ಡೆವಲಪ್ಮೆಂಟ್ ಆದವು, ಏನೇನೋ ಬೀಳು ಏಳುಗಳಾದವು. ಇಂಥ ಸಂದರ್ಭದಲ್ಲೇ ಬಿ ಜೆ ಪಿ, ಅದರಲ್ಲೂ ಮೋದಿ ಅವರು ಬಂದ ತಕ್ಷಣ ಇನ್ನಷ್ಟು ಜೋರಾಗಿ ಬಿ ಜೆ ಪಿ RSS ಜೊತೆಯಾಗಿ ಇವತ್ತು ರಾಷ್ಟ್ರದ ಹಿಡಿತವನ್ನು ಸಾಧಿಸಿದ್ದಾರೆ. ಇಂಥ ಸಂದರ್ಭದಲ್ಲೇ ಈ ಸಿದ್ದರಾಮಯ್ಯ ಬಂದಿದ್ದು ಕರ್ನಾಟಕದಲ್ಲೇ ಕಾಂಗ್ರೆಸ್ ಉಳಿಗೆ ಒಂದು ದೊಡ್ಡ ಕಾರಣ ಆಯಿತು, ಆಧಾರ ಆಯಿತು. ಒಂದು JDS ನಲ್ಲಿ ಉಳಿದಿದ್ರೆ ಇವತ್ತು ಕಾಂಗ್ರೆಸ್ ಏನು ನಿಲ್ತಿತ್ತೋ ಗೊತ್ತಿಲ್ಲ. ಯಾಕಂದರೆ ಒಬ್ಬ ನಾಯಕತ್ವ, ಅದರಲ್ಲೂ ಸಿದ್ದರಾಮಯ್ಯ ನಾಯಕತ್ವ JDS ಅವರು ಉಳಿಸಿದ್ರೆ ಅದು ಏನೋ ದೊಡ್ಡ ಪಕ್ಷ ಬೆಳೀತಿತ್ತೋ ಏನೋ. ಆದರೆ ಅವರು ಅಲ್ಪಕಾಲಿಕ ಲಾಭದ ದೃಷ್ಟಿ ಇಟ್ಕೊಂಡು ತಮ್ಮ ಮಗನ ಸೇಮ್ ಮಾಡೋ ಸಲುವಾಗಿ ಪ್ರಯತ್ನ ಮಾಡಿದ್ರು. ದೇವೇಗೌಡರು ತಮ್ಮ ಕುಟುಂಬದ ಬಗ್ಗೆ ಒತ್ತು ಕೊಟ್ಟರು. ಹೀಗಾಗಿ ಅನೇಕ ನಾಯಕರು JDS ಬಿಟ್ಟು ಹೋದರು. ಅದರಲ್ಲಿ ಸಿದ್ದರಾಮಯ್ಯ ಅತ್ಯಂತ ಪ್ರಮುಖರು. BJPಯಿಂದ ಕಾಂಗ್ರೆಸ್ ಜೊತೆ ತಮ್ಮ ಗುರುತಿಸಿಕೊಂಡರು. ತಮ್ಮ ಇಸಮನ್ನು, ಸೋಷಲಿಸಮನ್ನು ಇಲ್ಲೇ ಎಷ್ಟು ಮಟ್ಟ ಸಾಧ್ಯ ಬೆಳೆಸ್ಕೊಂಡ್ರು. ಹಿಂದೂ ನಾಯಕರಾದರು ಏನಾದರೂ ಆಗಿ ಬಂದು ಹತ್ತಿದ್ದಾರೆ. ಬಂದು ಹತ್ತಿದ ಮೇಲೆ ಇವತ್ತು ಡಿ ಕೆ ಶಿ ಅವರ ಪಕ್ಷ ನಿಷ್ಠೆಯಿಂದಾಗಿ ಜೊತೆಗೆ ಅವ್ರಿಗೂ ವಯಸ್ಸಾಗಿದ್ದರಿಂದ ಹೊರಗೆ ಹೋಗಿದ್ದಾರೆ ಸಿದ್ದರಾಮಯ್ಯನವರು. ಇಂಥ ಒಂದು ಸಂದರ್ಭದಲ್ಲೇ ಪ್ರಿಯಾಂಕಾ ಖರ್ಗೆ ಅವರನ್ನು ಬೆಳೆಸಬೇಕಾಗಿದ್ದರೆ ಏನಾದರೂ ಸಾಹಸ ಮಾಡಲೇಬೇಕು. ಅದನ್ನು ಮಾಡಿದ್ದು ನೋಂದಣಿ ಪ್ರಶ್ನೆ ಮಾಡಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗುವಂಥ ಒಬ್ಬ ವ್ಯಕ್ತಿ ಆಗಿಬಿಟ್ಟಿದ್ದಾರೆ. ಇನ್ನು ಮುಂದಿನ ಸಲ ಏನಾಗ್ತದೋ ಗೊತ್ತಿಲ್ಲ, ಆದರೂ ವಯಸ್ಸು ಮಾತ್ರ ಅದ 2ನೇ ನಂಬರ್ದಲ್ಲಿ ಬಂದಿಲ್ಲುವಂಥ ಒಂದು ಸಾಹಸ ಮಾಡ್ತಾ ಇದ್ದಾರೆ. ಇಂಥ ಒಬ್ಬ ಪ್ರಿಯಾಂಕಾ ಖರ್ಗೆ ಅವರು ಇವತ್ತು RSS ಮತ್ತು BJP ಕಣ್ಣಲ್ಲಿ ಒತ್ತುವಂಥ ವ್ಯಕ್ತಿ ಆಗಿಬಿಟ್ಟಿದ್ದಾರೆ. ಅವರ ಮೂಲಕ ಹಾಕಿದ್ರಿಂದಾಗೆ ಸಹಜವಾಗಿ RSS ಇವ್ರ ಬಗ್ಗೆ ಮೂಲತಃ ವರ್ಣಾಶ್ರಮ ಪದ್ಧತಿಯಲ್ಲಿ ನಂಬಿಕೆ ಇಟ್ಟಂಥದ್ದು, ಮೇಲು ಕೀಳನ್ನು ಉಳಿಸ್ಕೊಂಡು ಬಂದಂಥದ್ದು. ಮಾತಾಡ್ತಿರ್ಬೋದು ನಾವು ಸಮಾನರು ಕಟ್ಟಂಗೆ ಅಥವಾ ಬಟ್ಟಂಗೆ ಅಂತ ಹೇಳ್ಬೋದು, ಎಲ್ಲರೂ ಮಾಡ್ಬೋದು. ಅದರಲ್ಲಿ ಜಾತಿ ವ್ಯವಸ್ಥೆ ಕಿತ್ತಾಕುವಂಥ ದೊಡ್ಡ ಸಾಹಸವನ್ನು ಅದು ಮಾಡಿದರೆ ಸಾಧ್ಯತೆಯೋ ಅದು ಇಲ್ಲಿವರೆಗೆ ಮಾಡಿಲ್ಲ. ಅದರ ಅಸ್ತಿತ್ವ ಅಲ್ಲೇ ಅದು. ರಾಮನ ಹೆಸರ ಮೇಲೆ, ಹಿಂದುತ್ವದ ಹೆಸರ ಮೇಲೆ ನಮ್ಮ ಅಸ್ತಿತ್ವವನ್ನು ಬೆಳೆಸ್ಕೊಂಬಂಥ BJPಗೆ ಇವತ್ತು ಕಠೋರ ವೈರಿ ಯಾರಪ್ಪ ಅಂದರೆ ಸೈದ್ಧಾಂತಿಕವಾಗಿ ಮೊದಲನೇದಾಗಿ ರಾಹುಲ್ ಗಾಂಧಿ ಅವರು, ಎರಡನೇದಾಗಿ ಇವತ್ತು ಕರ್ನಾಟಕದಲ್ಲಿ ಪ್ರಿಯಾಂಕಾ ಖರ್ಗೆ ಮತ್ತು ಇವತ್ತಿನ KPCC ಅಧ್ಯಕ್ಷರಾದಂಥ BK ಹರಿಪ್ರಸಾದ್ ಅವರು, ಆನಂತರ ಡಿ ಕೆ ಶಿ ಅವರು ಬರ್ತಾರೆ. ಹೀಗಾಗಿ ಇವತ್ತಿನ ಮಟ್ಟಿಗೆ ಪ್ರಿಯಾಂಕಾ ಖರ್ಗೆ ರಾಜ್ಯ ಮಟ್ಟದ ಒಬ್ಬ ನಾಯಕರಾಗಿ ಬೆಳೆಯೋ ಜೊತೆಗೆ ತಮ್ಮನ್ನು ಒಬ್ಬ ಮುಖ್ಯಮಂತ್ರಿ ಹುದ್ದೆಗೆ ಅರ್ಹ ವ್ಯಕ್ತಿ ಅನ್ನುವಂಥ ಒಂದು ವಾತಾವರಣ ತಯಾರು ಮಾಡ್ಕೊಂಡಿದ್ದಾರೆ. ಹೀಗಾಗಿ ಇವತ್ತು ಏನಪ್ಪ ಅಂತಂದ್ರೆ ಖರ್ಗೆಯವರ ಈ ಬೆಳವಣಿಗೆ ಸಹಜವಾಗಿ ಮುಂದಿನ ದಿನಗಳಲ್ಲಿ ಒಬ್ಬ ದಲಿತ CMಗೆ ಒಂದು ಅರ್ಹ ವ್ಯಕ್ತಿ ಇಲ್ಲಿ ಸಿಗ್ತಾ ಇದ್ದಾರಾ ಅನ್ನುವಂಥದ್ದು, ಒಬ್ಬ ಪ್ರಬಲ ಕಾಂಪಿಟೇಟರ್ ಬರ್ತಾ ಇದ್ದಾರಾ ಅಂತ. ಯಾಕಂದ್ರೆ ಅವರು ಕೇಳಿದ ಪ್ರಶ್ನೆ ಏನದಲ್ಲ, ಇಲ್ಲಿವರೆಗೆ ಈ ದೇಶದ ಯಾವ ರಾಜಕಾರಣಿನೂ ಮಾಡಲಿಲ್ಲ. ಬ್ಯಾನ್ ಹಾಕಿದ್ದು ಸತ್ಯ, ಆದರೆ ರಿಜಿಸ್ಟ್ರೇಷನ್ ಯಾಕೆ ಮಾಡಲಿಲ್ಲ ಸಂವಿಧಾನ ಅಡಿಯಲ್ಲಿ ಅನ್ನೋದನ್ನು ಯಾರು ಪ್ರಶ್ನೆ ಮಾಡಲಿಲ್ಲ. ಮಾಡಬೇಕಾಗಿತ್ತು, ಇವತ್ತು ಮಾಡಿದ್ದಾರೆ. ಅದರಿಂದ ರಾಹುಲ್ ಗಾಂಧಿ ಇದ್ದಾರಾ ಅನ್ನೋದು ಅದು ಬೇರೆ ಮಾತು. ಆದರೂ ಅದನ್ನು ಕೇಳುವಂಥ ಧೈರ್ಯ ಮಾಡಿದ್ದಾರೆ ಮತ್ತು ಎದುರಿಸಿ ಉತ್ತರ ಕೊಡೋ ಶಕ್ತಿಯನ್ನು ಅವ್ರು ಬೆಳೆಸ್ಕೊಂಡಿದ್ದಾರೆ. ಯಾಕಂದ್ರೆ RSS ಅಂತ ಬುದ್ಧಿವಂತರು ಅವರು ಎದುರು ನಿಂತ ವಾದ ಮಾಡೋದಕ್ಕೆ ಅವ್ರಿಗೊಂದು ಬಲಾಢ್ಯವಂಥ ಒಂದು ಶಕ್ತಿ ಅದ, ಅವರು ದಲಿತರು ಅನ್ನುವಂಥದ್ದು. ಹೀಗಾಗಿ ಸಂವಿಧಾನದ ರಕ್ಷಣೆ ಅವ್ರು ಹಿಂದಿದ್ದರೂ ಆ ಸಾಹಸ ಮಾಡೋದು ಸಾಲದಲ್ಲ. ಕೈಯಾಗಿ ಬಂದು ಕೊಟ್ಟರೆ ಹೊಡಿಲಿಕ್ಕೆ ಬರ್ಬೇಕಲ್ರಿ, ಅದು ಹೊಡೆಯೋದು ಶಕ್ತಿ ಅವ್ರು ಇಟ್ಕೊಂಡಿದ್ದಾರೆ. ಇವತ್ತು ನಾವು ಹೇಳೋದು ಇದನ್ನು ಮೆಂದಲ್ಲ, ನಮ್ಮಲ್ಲಿ ಎಲ್ಲನೂ ಕೊಟ್ಟರು ಮಾಡೋ ಮನಸ್ಸಲ್ಲಿರೋದು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಎಲ್ಲ ಇದ್ದಾಗ ಏನೂ ಇದ್ದಾಗ ಒಬ್ಬ ವ್ಯಕ್ತಿ ಬೆಳಿಬೋದು. ಯಾಕಪ್ಪ ಅಂದ್ರೆ ಮಾಡೋ ಸಾಹಸದಿಂದ. ಇವತ್ತು ಖರ್ಗೆ ಅವರು, ಪ್ರಿಯಾಂಕಾ ಖರ್ಗೆ ಅವರು ಅವ್ರ ತಂದೆಗಿಂತ ಒಂದು ಹೆಜ್ಜೆ ಮುಂದಿದ್ದಾರೆ. ಜೊತೆಗೆ ತಾವು ದಲಿತರು ಅನ್ನುವಂಥ ಕೀಳರ ಮೇಲೆ ಕಿತ್ತಾಕೆ ಹೋರಾಟಗಳಿದ್ದಾರೆ. ಅದು RSS
ಇರ್ಬೋದು, ಅವ್ರು ಟೀಕೆ ಮಾಡ್ತಾ ಇದ್ದಾರೆ, ತಮ್ಮ ನಾಯಕನ ಮೆಚ್ಚುಸಲಾಗಿ ಮಾಡ್ತಾ ಇದ್ದಾರೆ, ಅದನ್ನು ಮಾಡ್ತಾಯಿದ್ರು. ಹೌದು, ಅದು ಇರ್ಬೋದು, ಇಲ್ಲ ಅಂತಲ್ಲ. ರಾಜಕೀಯದಲ್ಲಿ ಯಾರು ಮೆಚ್ಚುಸಲಾಗಿ ಏನು ಮಾಡೋದಿಲ್ಲ? ಬಿ ಜೆ ಪಿಗರಲ್ಲೇ ಇಲ್ವಾ ಮೋದಿ ಅವ್ರ ಮೆಚ್ಚುಸಲಾಗಿ ನಾಟಕಗಳಾಗೋದಿಲ್ವಾ? ವಾಜಪೇಯಿ ಮೆಚ್ಚುವಂಥ ನಾಟಕಗಳಾಗಿಲ್ವಾ? ಎಲ್ಲ ಪಕ್ಷದಲ್ಲಿ ಇದ್ದೇ ಇರ್ತಾರೆ. ಹಂಗೆ ಇವರು ಇರ್ಬೋದು, ಅದೇನೂ ಇರಲಿ. ಇವತ್ತು ಪ್ರಿಯಾಂಕಾ ಖರ್ಗೆ ರಾಷ್ಟ್ರ ಮಟ್ಟದ ಚರ್ಚೆಯಲ್ಲಿ ಒಬ್ಬರಾಗಿದ್ದಾರೆ. ಯಾಕಂದ್ರೆ ಅವ್ರು ಮಾಡಿದ ಮೊದಲೇ ದೊಡ್ಡ ಸಾಹಸ, ಅದು ಹುಚ್ಚು ಸಾಹಸ ರೀ. ಈ RSSದ ಮೂಲಕ ಯಾಕೆ ನೋಂದಣಿಯಲ್ಲೇ ತೋರಿಸ್ರಿ ಅನ್ನುವಂಥ ಮಾತಾಡೋ ಜೊತೆಗೆ ಅದು ಬೆನ್ನು ಹತ್ತಿದ್ದಾರೆ. ಒಮ್ಮೆ ಕೇಳಿ ಬಿಟ್ಟಿಲ್ಲ, ಇಶ್ಯೂ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲೇ ಇವತ್ತು RSS ಒಂದಿಷ್ಟು ಹಿನ್ನಡೆ ಆಗ್ಯದ. ಇಂಥ ಒಂದು ಸಂದರ್ಭದಲ್ಲ ರಾಮ ಮಂದಿರದ ಕಾಳತನ ಬಂತು, ಕೇದಾರನಾಥ್ ಬದ್ರಿನಾಥ್ ಕಾಳತನ ಬಂತು, ಜೊತೆಗೆ ಶಿಕ್ಷಣ ರಂಗದಲ್ಲಿ ದಿವಾಳಿ ಎದ್ದಂಥದ್ದು, ಇವತ್ತು ವಾಂಗ್ಚುಕ್ರಂಥ ಉಪವಾಸ ಸತ್ಯಾಗ ಮಾಡುವಂಥದ್ದು, ಧರ್ಮೇಂದ್ರ ಪ್ರಧಾನರನ್ನು ಕಿತ್ತು ಹಾಕದ ಉಳಿದಂಥದ್ದು, ಇವೆಲ್ಲ ಘಟನೆಗಳಿಂದಾಗ ಇವತ್ತು RSS BJPಗೆ ಭಾಳಷ್ಟು ಹಿನ್ನಡೆ ಆಗಲ್ಲ. ಆ ಹಿನ್ನಡೆಗಳಲ್ಲಿ ಖರ್ಗೆ ಅವರ ಈ ನೋಂದಣಿ ಎಲ್ಲಿ ಯಾಕಿಲ್ಲ, ಇದು ಇವತ್ತು ದೊಡ್ಡ ಚರ್ಚೆ ಇವತ್ತಿಗೂ ನಡೀತಾ ಇದೆ ಚರ್ಚೆ. ಇದು ನೀವು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬಾರ್ದು. H16 ನ್ಯೂಸ್ ತಲೆಮೆದು ಸತ್ಯಕಾಯಿಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.